ಗ್ರೀನ್ ಮೇಸ್ ಹಾಕಿದ್ರೆ ಅಂದರೆ ಬ್ರೋ ಈಗ ನೀವು ಗ್ರೀನ್ ಮೇಸ್ ಹಾಕಿದ್ರಾ ಕೋಳಿಗಳು ಆಚೆಗೆ ಹೋಗಲ್ವಾ ಅಂತ ತುಂಬ ಜನ ಕೇಳ್ತಾನೆ ಇರ್ತೀರಾ. ಅಂದರೆ ಇವಾಗ ಗ್ರೀನ್ ಮೇಸ್ ಹಾಕ್ಬಿಟ್ರೆ ಸಾಕು ಬ್ರೋ ಅಂತೀರಾ. ಗ್ರೀನ್ ಮೇಸ್ ಹಾಕಿದ್ರು 7 ಅಡಿಯಿಂದ ಮೇಲ್ಗಡೆ ಆರಲ್ವಾ ಕೋಳಿಗಳು, ಮತ್ತು ಆಚೆಗೆ ಹೋಗಲ್ವ ಬ್ರೋ ಅಂತ ತುಂಬ ಜನ ಕೇಳ್ತಾನೆ ಇದ್ದೀರಾ. ಬಟ್ ಇದಕ್ಕೇನಪ್ಪ ಆನ್ಸರು ಅಂತಂದರೆ ಖಂಡಿತ ಕೋಳಿಗಳು ಆರುತ್ತೆ. ಅಂದರೆ ಅವಾಗ ಆರಿದಾಗ ಏನು ಮಾಡೋಕ್ಕಾಗಲ್ಲ, ನಾವು ಹೋಗಿ ಹಿಡ್ಕೊಬರ್ಬೇಕು. ಇಲ್ಲ ಪ್ರೆಜರ್ ಆಗ್ದಾಗ ಅಂದರೆ ಇವಾಗ ನಾವು ನಾಟಿ ಕೋಳಿಗೆ ಯಾರೋ ಬಂದಿರ್ತಾರೆ, ಆಗ್ಲೂ ಹೊತ್ತು ನಾಟಿ ಕೋಳಿಗಳು ಹಿಡ್ಕೊಡ್ಬೇಕು. ಅವಾಗ ಏನಾದರೂ ನಾವು ಪ್ರೆಜರ್ ಹಾಕಿದ್ರೆ ನಾಟಿ ಕೋಳಿಗಳು ಖಂಡಿತ ಆರ್ತವೆ. ಅದೊಂದು ಬಿಟ್ರೆ ಯಾವುದೇ ರೀತಿ ರೀಸನ್ ಇಲ್ಲ ಇನ್ನು ಆಚೆಗೆ ಹೋಗೋಕ್ಕೆ. ನಾಟಿ ಕೋಳಿಗಳು ಆರೋದೇನಪ್ಪ ಅಂತಂದರೆ ಇವಾಗ ಈ ಮೆಸ್ ಕಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ, ಮೆಸ್ಸಿಂದ ಆರೋದು ಹೆಂಗಪ್ಪ ಅಂತಂದರೆ ಇವಾಗ ಏನಾದರೂ ನಾವು ಪ್ರೆಜರ್ ಹಾಕಿ ನಾಟಿ ಕೋಳಿ ಹಿಡ್ಕೊಬರೋಕೆ ಹೋದೋ, ಇಲ್ಲ ಅಂತಂದರೆ ಯಾರೋ ಕಸ್ಟಮರ್ ಬಂದರು ಕೋಳಿ ಬೇಕು ಅಂದರು, ಅವಾಗ ಏನಾದ್ರು ಹಿಡಿಯೋಕೆ ಹೋದಾಗ ಸಣ್ಣ ಪುಟ್ಟ ಆರೋಯ್ತವೆ. ಬಟ್ ಅದೆಲ್ಲ ನೀವು ಈಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈಗ ಓವರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಸುತ್ತ ಅಂತಂದರೆ ಈ ಮೆಸ್ ಬಂದರೆ ಈಗ 650 ಇತ್ತು, ಈಗ 950 ಆಗೈತೆ. 7 ಅಡಿ ಮೆಸ್ ಇತ್ತು, 650 ಇದ್ದದ್ದು 950 ಆಗಿದೆ. ಈ ಥರದ ಮೆಸ್ ತೊಗೊಂಬಂದು ಹಾಕೊಂಡ್ರೆ ಸಾಕು, ಇನ್ನು ಯಾವುದೇ ರೀತಿ ಬೆನಿಫಿಟ್ ಬೇಡ ನಿಮಗೆ. ನೀವು ಓವರಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಚಿಕನ್ ಮೆಸ್ ಬರುತ್ತೆ ಕಬ್ಬನದ್ದು, ಚಿಕನ್ ಮೆಸ್ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಮತ್ತು ನಾಟಿ ಕೋಳಿಗಳಿಗೆ ಏನಂತ ಅವಶ್ಯಕತೆ ಏನಿರಲ್ಲ. ಅಂತಂದರೆ ಬೆಳಗ್ಗೆನ ಸಾಯಂಕಾಲದವರೆಗೂ ಆಟ ಆಡೋಕ್ಕಲ್ವಾ, ಇನ್ನು 1 ವರ್ಷ ಹೆಂಗೆ ಹೋದರೂ ಬಾಳಿಕೆ ಬರುತ್ತೆ. ಅದಕ್ಕೆ ನೀವು ಅಚ್ಚುಕಟ್ಟಾಗಿ ಅದು ಇಟ್ಕೋಬೋದು ವಿನಃ ಇನ್ನು ಯಾವುದೇ ರೀತಿ ಬೇರೆ ಥರ ಸಾಕೋದು ಈ ಥರದ್ದೆಲ್ಲ ಏನು ಬೇಕಾಗಲ್ಲ. ಅರ್ಧ ಆಗ್ತು ಅಂದರೆ ಚೀಲ ಕಟ್ಕೊಳ್ಳೇಬೇಕು. ಅಂದರೆ ನಾಯಿ ಪೈಗಳು ಅರ್ಧ ಆಗ್ಬಿಡ್ತವೆ, ಅವಾಗೆಲ್ಲ ಚೀಲ ಕಟ್ಕೊಳ್ಳೇಬೇಕು ಫ್ರೆಂಡ್ಸ್.